ಭಾವುಕ ಜೀವಿಗಳ ಸೂಕ್ಷ್ಮ ಸಂವೇದನೆ, ಪ್ರೇಮಿಗಳ ಜುಗಲ್ಬಂದಿ, ವಿರಹ ವೇದನೆ, ಪ್ರೇಮ ನಿವೇದನೆ, ಪ್ರೀತಿಸುವ ಹೃದಯಗಳ ಚಡಪಟಿಕೆ, ಹೀಗೆ ಹಲವಾರು ವಿಷಯಗಳನ್ನ ಹಲವಾರು ದೃಷ್ಟಿಕೋನಗಳಲ್ಲಿ ಪ್ರತಿಪಾದಿಸುವಂತಹ ಮತ್ತು ಧ್ವನಿಸುವ ಹಲವಾರು ದ್ವಿಪದಿ ಸಾಲುಗಳುಳ್ಳ ಕವಿತೆಗಳೇ ಗಜಲ್. ಭಾಗವಾಗಿಯೇ ಈ ಗಜಲ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಖ್ಯಾತ ಗಾಯಕರಾದ ಸಂಗೀತ ಸಂಯೋಜಕರು ಆದ ಶ್ರೀ ಅನುರಾಗ್ ಗದ್ದಿಯವರು. ಅದು ಇಂಥ ಒಂದು ಸಂಗೀತ ಕಾರ್ಯಕ್ರಮ HAL ನಡೀತಾ ಇದ್ದಂತಕ್ಕಂಥದ್ದು ಬಹಳ ವಿಶೇಷ. ಅನುರಾಗ್ ಗದ್ದಿಯವರು ಒಬ್ಬ ಉತ್ಸಾಹಿ ಸಂಗೀತಗಾರರು. ಹಿಂದೂಸ್ತಾನಿ ಸಂಗೀತದ ಒಂದು ಗದಗಿನ ಆ ಒಂದು ಪರಿಸರದಿಂದ ಬಂದರು. ಹಿ ಬಿಲಾಂಗ್ಸ್ ಟು ರಾಯಚೂರು ಜಿಲ್ಲೆ ಕಾಣಿಸ್ತದೆ. ಅಲ್ಲಿ ಇದ್ರೂ ಕೂಡ ಅವರು ಈ ಒಂದು ಹೊಸ ಪ್ರಯತ್ನಕ್ಕೆ ಕೈ ಹಾಕಿರ್ತಕ್ಕಂಥದ್ದು ಬಹಳ ವಿಶೇಷ ಒಂದು ಕಾರ್ಯಕ್ರಮ. ಇಂಥ ಕಾರ್ಯಕ್ರಮಗಳನ್ನ ಮುಂದಿನ ದಿನಗಳಲ್ಲಿ ನಮ್ಮ ನಲ್ಲೇಕರ ಸಂಘ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೆಂಗೆ ನಮ್ಮ ಕಾರ್ಮಿಕ ಮಿತ್ರರಿಗೆ ಉಣಬಡಿಸಬೇಕು ಅಂತ ನಾನು ಕೇಳ್ಕೊಂತೀನಿ. ಯಾಕೆಂದ್ರೆ ಈ ತರ ಕಾರ್ಯಕ್ರಮಗಳು ನಾವು ಎಲ್ಲೂ ಕೇಳಲಿಕ್ಕೆ ಸಿಗೋದಿಲ್ಲ, ತುಂಬಾ ಕಮ್ಮಿ, ವಿರಳ. ಇಂಥ ಕಾರ್ಯಕ್ರಮ ಹಮ್ಮಿಕೋತಾ ಇರೋದು ಒಂಥರ ಸಂತೋಷ. ಅದ್ರ ಜೊತೆಗೆ ನಮ್ಮ ಕಡೆಯಿಂದ HAL ಕಡೆಯಿಂದ ದಯವಿಟ್ಟು ರೈತ ಕಲಾ ಸಂಘಕ್ಕೆ ಯಾವುದೇ ರೀತಿ ಸಹಕಾರ ಪ್ರೋತ್ಸಾಹ ಬೇಕು ಅಂದ್ರೆ HAL ಸದಾ ನಿಮ್ಮ ಬೆನ್ನೆಲುಬಾಗಿ ನಾವು ನಿಂತಿರ್ತೀವಿ. ಯಾವುದೇ ಕಾರ್ಯಕ್ರಮ ಆಗಲಿ ನಿಮಗೆ ನಾವು ಸಪೋರ್ಟ್ ಮಾಡಲಿಕ್ಕೆ ಸದಾ ಸಿದ್ಧರಿಂದ ದಯವಿಟ್ಟು ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನ ಹೆಸರಾಂತ ಗಾಯಕರಾದಂತ ಬಾಳಪ್ಪ ಹುಕ್ಕೇರಿ ಅವರು ಒಂದು ಮಾತು ನೆನಪು ಬರುತ್ತೆ. ಏನಂತಾರೆ ಅಂದ್ರೆ, ಅವರು ಮಾತು ಹಾಡು ಹರಡಬೇಕು, ಮಾತು ಮರೆಸಬೇಕು. ಅಂದ್ರೆ ಹಾಡಿಂದ ನಮ್ಮ ಮಾತಾಡೋರು ಹಾಡು ಕೇಳ್ತಾ ಇದ್ರೆ ಜನ ಮಾತಾಡೋದನ್ನ ನಿಲ್ಲಿಸಬೇಕು. ಆತರ ಹಾಡು ಹರಡಬೇಕು, ಮಾತು ಮರೆಯಬೇಕು. ಈ ಮಾತನ್ನ ಹೇಳ್ತಾರೆ. ಇದು ಏನಾಗುತ್ತೆ, ಇವಾಗ ನಮ್ಮ ಏನು ಕನ್ನಡ ಗಜಲ್ ಯಾತ್ರೆಗೆ ಇದು ಸೂಟ್ ಆಗುತ್ತೆ. ಈ ಮಾತು ನಾನು ಹೊಂದಿಕೊಳ್ಳುತ್ತೆ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೇನೆ. ಜೊತೆಗೆ ಸರ್, ಈ ಕಾರ್ಯಕ್ರಮಕ್ಕೆ ಕರೆದಿ ನಮ್ಗೆ ಇಲ್ಲಿ 2 ಮಾತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡ ಎಲ್ಲ ಪದಾಧಿಕಾರಿಗಳಿಗೂ ವಂದಿಸುತ್ತಾ ಮುಂದಿನ ಹೆಚ್ಚಿನ ಕಾರ್ಯಕ್ರಮ ಆಯೋಜಿಸಿದ ಕೇಳ್ಕೊಳ್ತಾ ಇಲ್ಲಿಗೆ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ನಾವೆಲ್ಲರೂ ಕೂಡ ಸಂಗೀತ ಗಜಲ್ ಇಲ್ಲ ಹಿಂದಿ ಅಥವಾ ಉರ್ದುನಲ್ಲೇ ನಾವು ಕೇಳದಂಥದ್ದು. ಇವತ್ತಿಗೂ ಕೂಡ ಕನ್ನಡದಲ್ಲಿ ಸಂಗೀತದ ಗಜಲ್ ಇದೆ ಅಂತಂದ್ರೆ ಒಂದು ಹೆಮ್ಮೆ ಆಗ್ತದೆ. ಅದಕ್ಕೆ ಆ ಗಜಲ್ ಅನ್ನು ಹೊರಗಡೆನೆ ಒಂದು ಶಕ್ತಿಯನ್ನ ತುಂಬುತ್ತಾ ಇದೆ. ಉದಯೋನ್ಮುಖ ಗಾಯಕರಿದ್ದೀರಿ, ನಿಮ್ಮೆಲ್ಲರ ನೆರವಿನಲ್ಲಿ ಇವತ್ತು ಕನ್ನಡದ ಗಜಲ್ ನಮ್ಮ HAL ನಲ್ಲೂ ಕೂಡ 8ನೇ ಆವೃತ್ತಿ ಶುರುವಾಗಿದೆ. ಈ ಪಯಣ ಇನ್ನು 100 ಅಲ್ಲ, ಸಾವಿರಾರು ಸಂಖ್ಯೆಯಲ್ಲಿ ಬೆಳಿಲಿ. ಅವರ ಒಂದು ನೇತೃತ್ವದಲ್ಲಿ ಸಂಗೀತ ಯಾತ್ರೆ ಮುಂದುವರೆದಿದೆ. ಇದು 100 ಯಾತ್ರೆಗಳಲ್ಲ. ಇಲ್ಲಿ ತಾವು ಆಹ್ವಾನ ಪತ್ರಿಕೆಯನ್ನು ನೋಡಿದ್ರೆ ನೋಡಬಹುದು, 100 ಹಾಕಿ ಮುಂದೆ ಡ್ಯಾಶ್ 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 ಅನ್ನ ಹಾಕಿದ್ದಾರೆ. ಹಾಗೆ ಮುಂದುವರಿಯಲಿ, ಬರೀ 100ಕ್ಕೆ ಸೀಮಿತ ಆಗದೆ ಲಕ್ಷ ಕೋಟಿಗೆ ಸೀಮಿತವಾಗ್ಲಿ. ಏನು ನಶಿಸುತ್ತಾ ಇರುವಂತ ಈ ಗಜಲ್ ನಾವು ಕೇವಲ ಹಿಂದಿ ಹಾಗೂ ಉರ್ದಲ್ಲಿ ಮಾತ್ರ ಕೇಳಿರ್ತೀವಿ. ಕನ್ನಡದ ಗಜಲ್ ಕಾರ್ಯಕ್ರಮ ಮುಂದುವರಿಯಲಿ ಅಂತ ಹೇಳ್ತಾ ಅವರ ಯಾತ್ರೆ ಸುಗಮವಾಗಿ ಸಾಗ್ಲಿ. ಅನುರಾಗ್ ಗದ್ದಿಯವರಿಗೆ ಹಾಗೂ ಮಾನಸ ಹೊಳ್ಳವರಿಗೆ ಶುಭವಾಗಿ. ಅನುರಾಗ್ ಗದ್ದಿ ಸರ್ ಹಾಗೂ ಮಾನಸ ಹೊಳ್ಳ ಮೇಡಮ್ ಅವರಿಗೆ ಗಣ್ಯರ ಸಮ್ಮುಖದಲ್ಲಿ ಒಂದು ಪುಟ್ಟ ಸನ್ಮಾನವನ್ನ ನೆರವೇರಿಸೋಣ, ಹೌದಲ್ವಾ? ಅದಕ್ಕೆ ಅವಕಾಶ ಮಾಡಿಕೊಡಿ. ಕನ್ನಡ ಗಜಲ್ ಕಾವ್ಯ ಶೈಲಿಯನ್ನ ಹಾಗೂ ಗಾಯನವನ್ನ ನಾಡಿನಾದ್ಯಂತ ಪ್ರಚಾರ ಮಾಡಬೇಕೆಂಬ ಸದುದ್ದೇಶದಿಂದ ಕನ್ನಡ ಗಜಲ್ ಗಾಯನ ಯಾತ್ರೆ ಅನ್ನುವಂತಹ ಈ ವಿಶಿಷ್ಟ ಕಾರ್ಯಕ್ರಮವನ್ನ ಕೆಲವು ತಿಂಗಳುಗಳ ಹಿಂದೆ ಚಾಲನೆಯನ್ನ ನೀಡಿದ್ದಾರೆ. ಇದು 8ನೇ ಸಂಚಿಕೆ. 100ನೇ ಸಂಚಿಕೆಯತ್ತ ಅವರ ಮುನ್ನೋಟ ಇದೆ. ಆ ಮುನ್ನೋಟ ಯಶಸ್ವಿಯಾಗಲಿ ಅನ್ನುವಂತಹ ಶುಭ ಹಾರೈಕೆಯೊಂದಿಗೆ ಅವರಿಗೆ ಇದೀಗ ಸನ್ಮಾನವನ್ನ ನೆರವೇರಿಸ್ತಾ ಇದ್ದಾರೆ ವೇದಿಕೆಯಲ್ಲಿರುವಂತಹ ಗಣ್ಯರು.
ಶಂಖನಾದ ಅರವಿಂದ್ ಹಾಗೂ ರಮಾ ಅರವಿಂದ್ ಅವರ ಸುಪುತ್ರಿ ಮಾನಸ ಹೊಳ್ಳ ಅವರು, ಖ್ಯಾತ ಹಿನ್ನೆಲೆ ಗಾಯಕಿ, ಚಲನಚಿತ್ರ ಸಂಗೀತ ನಿರ್ದೇಶಕಿ, ಖ್ಯಾತ ಹಿರಿಯ ಚಿತ್ರನಟ ಶಂಖನಾದ ಅರವಿಂದ್ ಹಾಗೂ ಖ್ಯಾತ ಸುಗಮ ಸಂಗೀತ ಹಿರಿಯ ಗಾಯಕಿ ಶ್ರೀಮತಿ ರಮಾ ಅರವಿಂದ್ ಅವರ ಸುಪುತ್ರಿ. ಎಲ್ರಿಗೂ ನಮಸ್ಕಾರ. ಈ ಸುಬ್ರಹ್ಮಣ್ಯ ಸರ್ ಹೇಳಿದಂಗೆ ಇದು ಗಜಲ್ ಸಂಜೆ. ಈ ಗಜಲ್ ಸಂಜೆಗೆ ನಮ್ಮೆಲ್ರಿಗೂ ಆತ್ಮೀಯ ಸ್ವಾಗತ ಕೋರ್ತೇನೆ. ಮೊದಲು HAL ನಲ್ಲಿ ನಾವು ಗಜಲ್ ಕಾರ್ಯಕ್ರಮನ ಆಯೋಜನೆ ಮಾಡ್ತಾ ಇದೀವಿ ಅಂದಾಗ ನಮ್ಗೆ ಭಯನೂ ಇತ್ತು, ಜೊತೆಗೆ ಖುಷಿನೂ ಇತ್ತು. ಯಾಕೆಂದ್ರೆ ಮೊಟ್ಟ ಮೊದಲಾಗಿ ನಾವು ಗಜಲ್ ಕಾರ್ಯಕ್ರಮನ ಆಯೋಜನೆ ಮಾಡ್ತಾ ಇದೀವಿ ಅಂತ. ನಾವು ಎಲ್ಲ ಪದಾಧಿಕಾರಿಗಳು ಎಲ್ಲ ಉಸ್ತುವಾರಿನ ನಾವು ನಮ್ಮ ನಡಾಫ್ ಸಾರ್ ಅವ್ರಿಗೆ ನೀವು ಏನೇ ಒಂದು ತೀರ್ಮಾನ ತಗೊಂಡು ಮುಂದುವರಿರಿ ಅಂತ ಹೇಳಿ ನಾವು ಅವ್ರಿಗೆ ಜವಾಬ್ದಾರಿ ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ನಾವು ಈ ಒಂದು ಸಭಾಂಗಣದಲ್ಲಿ ಆಯೋಜನೆ ಮಾಡಿದ್ವಿ. ನಮ್ಮ ಮನಸ್ಸಿಗೆ ಒಂದು ವಿಶಿಷ್ಟ ಕಾರ್ಯಕ್ರಮ ಕೊಟ್ವಿ ಅನ್ನೋ ಒಂದು ಖುಷಿ ಇದೆ. ಈ ಕಾರ್ಯಕ್ರಮ ನೋಡಿದ ನಂತರ, ಕೇಳಿದ ನಂತರ ಹಾಗಾದ್ರೆ ಅದಕ್ಕೆ ನಿನ್ನ ಬಿಟ್ಟಿರಲ್ಲ ಅನ್ನೋದು ಏನ್ ಮಾಡೋದು ಅಂದ್ರೆ, ನೀ ಎಲ್ಲಿ ಹೋದರಲ್ಲಿಗೆ ನಿನ್ನ ಹಿಂದೆ ಬರುವೆನಾ, ನೀ ಎಲ್ಲಿ ಹೋದರಲ್ಲಿಗೆ ನಿನ್ನ ಹಿಂದೆ ಬರುವೆನಾ, ನಿನ್ನ ಬಿಟ್ಟು ಇರಲಾರೆನ. ಇದುವರೆಗೆ ನಾವು ತುಂಬಾ ವಿಶೇಷ ವಿಭಿನ್ನ ಅನ್ನೋದು ಕೇಳಿದ್ವಿ. ಇದುವರೆಗೆ ನಾವು ಈ ಕರಾಕೆ ಸಾಂಗು, ಈ ತರ ಲೈವ್ ಮ್ಯೂಸಿಕ್ ಇಲ್ದಲೆ ಭಾವಗೀತೆಗಳನ್ನ ಹಾಗೆ ಆಡೋದು ಇಂಥವನ್ನೇ ಹೆಚ್ಚಿಗೆ ಮಾಡಿದ್ವಿ ಹೊರತು ಇದು ತುಂಬಾ ಮನಸ್ಸು ತುಂಬುವಂತ ನೋಡಿ ಪ್ರೇಕ್ಷಕರು ಯಾರು ಅಲ್ಲಾಡಿಲ್ಲ. ಆಕ್ಚುಲಿ ಒಬ್ಬರೇ ಎಲ್ಲೋ ಒಂದ್ ಸ್ವಲ್ಪ ಜನ ದೂರಕ್ಕೆ ಹೋಗಿರ್ಬೋದು. ಇಷ್ಟು ಸಭೆ ತುಂಬಿದೆ. ಇಂಥ ಕಾರ್ಯಕ್ರಮಗಳು ಹೆಚ್ಚು ಮೂಡ್ ಬರಲಿ. ಯಾಕೆಂದ್ರೆ ಇಷ್ಟೊಂದು ಮ್ಯೂಸಿಷಿಯನ್ಸ್ ಇದ್ದಾರಲ್ಲ, ಹಾಗೆ ನೋಡಿ ಆ ವೈಲಿನ್ ಇರ್ಬೋದು, ಇನ್ನೊಂದಿರ್ಬೋದು, ತುಂಬಾ ಚೆನ್ನಾಗಿ ಮೂಡಿ ಬಂತು. ಮನದಾಳದ ಒಂದು ಸಾಹಿತ್ಯ ಎಷ್ಟು ಚೆನ್ನಾಗಿತ್ತು ಅಂದ್ರೆ, ಒಂದೊಂದು ಅಕ್ಷರಗಳನ್ನ ನಾವ್ ಯಾವಾಗಲೂ ಹಾಡು ಕೇಳುವಾಗ ಆ ಸಾಹಿತ್ಯದೊಳಗೆ ಹೋಗ್ಬೇಕು. ಶೃಂಗಾರ ರಸವನ್ನೇ ಹೆಚ್ಚಿಗೆ ಆಡಿದ್ದಾರೆ. ಒಂದು ಮಾತ್ರ ಒಂದು ಲಾಸ್ಟ್ ಗಾಡಿದ್ದು ವೈರಾಗ್ಯ ಅಥವಾ ಭಕ್ತಿ ರಸ ಅಂತ ಹೇಳ್ಬೋದು. ಆ ರಸಗಳ ಜೊತೆ ಇವತ್ತು ಬೈರದಿರುವಂತ ಒಂದು ಸುವರ್ಣ ಅವಕಾಶವನ್ನ ನಮ್ಮ ಲಲಿತ ಕಲಾ ಸಂಘ ಮತ್ತು ಕೇಂದ್ರೀಯ ಕನ್ನಡ ಸಂಘ ಒದಗಿಸಿಕೊಟ್ಟು ಎಲ್ರಿಗೂ ತುಂಬಾ ಒಂದು ರಸದೌತಣವನ್ನ ನೀಡಿದೆ ಅಂತ ನಾನಾದ್ರೂ ಭಾವಿಸ್ತೇನೆ. ಇಂಥ ಕಾರ್ಯಕ್ರಮಗಳು ಕನಿಷ್ಠ ಒಂದು ವರ್ಷದಲ್ಲಿ ಕನಿಷ್ಠ ಒಂದು 3 ತಿಂಗಳಿಗೆ ಒಂದು ನಡೆಯಲೇಬೇಕು ಅಂತ ಎಲ್ಲರಲ್ಲಿ ಮನವಿ ಮಾಡ್ತಾರೆ. ನಿಮ್ಮೆಲ್ಲರ ಪರವಾಗಿ ನಾನು ಮನವಿ ಮಾಡ್ತಾ ಇದ್ದೀನಿ. ಧನ್ಯವಾದಗಳು ಸರ್, ಧನ್ಯವಾದಗಳು. ಪದೇ ಪದೇ ಪ್ರೀತಿಸು ಎಂದು, ಪದೇ ಪದೇ ಪ್ರೀತಿಸು, ಪದೇ ಪದೇ ಪ್ರೀತಿಸು ಎಂದು ಕೇಳಲಾರ ಗೆಳತಿ, ಪದೇ ಪದೇ ಪ್ರೀತಿಸು ಕೇಳಲಾರ ಗೆಳತಿ. ಕದ್ದದೆಲ್ಲ ಹಿಂತಿರುಗಿಸು, ಕದ್ದದೆಲ್ಲ ಹಿಂತಿರುಗಿಸು, ಮತ್ತೆ ಮರಳಿ ಬರಲಾರೆನು. ಈ ದಿನ ನಾನು ವಿಶೇಷವಾಗಿ ಗಜಲ್ ಅನ್ನೋ ಒಂದು ಹೊಸ ಒಂದು ಪದ್ಧತಿನ ಅಳವಡಿಸ್ಕೊಂಡಿದ್ದೀನಿ ನಮ್ಮ ಸಂಸ್ಥೆಯಲ್ಲಿ. ಈ ಗಜಲ್ ಗಾಯನಕ್ಕೆ ಮಳೆರಾಯ ಕೂಡ ನಮ್ಗೆ ಸಪೋರ್ಟ್ ಮಾಡಿದೆ. ಯಾರು ಆಚೆ ಬಿಟ್ಟಿಲ್ಲ.
ಅದ್ಭುತವಾದ ಗಾಯನ, ರಸವತ್ತಾದ ಕಾರ್ಯಕ್ರಮ. ಇಂಥ ಅಂತ ಅರ್ಥಗರ್ಭಿತವಾದ ಕಾರ್ಯಕ್ರಮಗಳು ನಮ್ಮ ಲಲಿತ ಕಲಾ ಸಂಘ ಆಯೋಜನೆ ಮಾಡ್ತಾ ಇರಲಿ. ನಾವೆಲ್ಲರೂ ಈ ಕಾರ್ಯಕ್ರಮವನ್ನು ಸವಿಯಬಹುದು. ಈ ಅನುರಾಗ್ ಗದ್ದಿ ಹಾಗೂ ಮಾನಸಾ ಮೇಡಮ್ ಅವರಿಗೆ ನಮ್ಮ ಲಲಿತ ಕಲಾ ಸಂಘ ಹಾಗೂ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳು. ಜೈ ಕರ್ನಾಟಕ. ಮನಸ್ಸಿನ ಮಾತು ಮನಸ್ಸಿನಲ್ಲಿರಲಿ, ಅರಿಯುವರಾರೋ ನಿನ್ನ ನೋವಾ. ನಾನು ಹಿಂದಿ ಇದರಲ್ಲಿ ಗಜಲ್ ಹಾಡನ್ನು ಕೇಳಿದ್ದೀನಿ, ಆದರೆ ಕನ್ನಡದಲ್ಲಿ ಈ ಗಜಲ್ ಈ ಒಂದು ಇದನ್ನ ಕೇಳಿಲ್ಲ. ಮತ್ತು ಅನುರಾಗ್ ಗದ್ದಿ ಅವರು ಹಾಡುಗಳನ್ನು ಕೇಳಿದ್ದೀನಿ, ಆದರೆ ಇದು ವಿಶೇಷವಾಗಿತ್ತು. ಈ ಕಾರ್ಯಕ್ರಮ ಕನ್ನಡದ ಗಜಲ್ ತುಂಬ ಚೆನ್ನಾಗಿ ಮೂಡಿ ಬಂತು. ಹಿಂದಿಯಲ್ಲಿ ಸುಮಾರು ಕೇಳಿದ್ವಿ, ಅದರಲ್ಲಿ ತುಂಬ ಚೆನ್ನಾಗಿ ಅದರ ಬಗ್ಗೆ ಅನುಭವ ಇದೆ. ಹಾಡುಗಳನ್ನು ಕೂಡ ಕಲಿತಿದ್ವಿ ಹಿಂದಿಯಲ್ಲಿ. ಕನ್ನಡದಲ್ಲಿ ತುಂಬ ಚೆನ್ನಾಗಿ ಇದರ ಹಾಡುಗಳನ್ನು ಚೆನ್ನಾಗಿ ಹಾಡಿದ್ವಿ. ವಿಶೇಷವಾಗಿ ಇದಕ್ಕೆ ಸಂಗೀತವನ್ನು ಒದಗಿಸಿದಂಥ ಎಲ್ಲ ಕಲಾವಿದರು, ತಬಲಾ ಇರ್ಬೋದು, ಕೀಬೋರ್ಡ್ ಇರ್ಬೋದು, ವಯಲಿನ್ ಇರ್ಬೋದು ಮತ್ತು ಫೀಮೇಲ್ ಗಾಯಕಿ ಇರ್ಬೋದು, ತುಂಬ ಚೆನ್ನಾಗಿ ಸಂಗೀತ ಇನ್ಸ್ಟ್ರೂಮೆಂಟ್ನ ತುಂಬ ಚೆನ್ನಾಗಿ ಒದಗಿಸಿದ್ದಾರೆ. ಅಂದಿನ ಮಾತು ಜೊತೆಗೂಡಿ ಹಾಡಿದ ಹಾಡು, ಮರೆತು ಹೋದೆ ಎಲ್ಲ ಏಕೆ ಹೇಳೊಮ್ಮೆ ನೀ. ನಾವಾಡಿದ ಅಂದಿನ ಮಾತು ಜೊತೆಗೂಡಿ ಹಾಡಿದ ಹಾಡು, ನಾವಾಡಿದ ಅಂದಿನ ಮಾತು ಜೊತೆಗೂಡಿ ಹಾಡಿದ ಹಾಡು, ಮರೆತು ಹೋದ ಏಕೆ ಹೇಳೊಮ್ಮೆ ನೀ. ಈ ತರದ ವಿಶೇಷ ಕಾರ್ಯಕ್ರಮ ಇನ್ನೂ ಹೆಚ್ಚು ಆಯೋಜನೆಗೊಂಡು ಇನ್ನೂ ಚೆನ್ನಾಗಿ ಬೆಳಿಬೇಕು ಅನ್ನುವಂಥದ್ದು ನನ್ನ ಅಪೇಕ್ಷೆ. ಈ ಕಾರ್ಯಕ್ರಮಕ್ಕೆ ನನ್ನ ತುಂಬಾ ಉತ್ಸಾಹ ಮತ್ತು ಪ್ರೇರಣೆ ಮತ್ತು ತುಂಬಾ ಆಸಕ್ತಿ ಮೂಡಿದೆ. ಇದು ಇನ್ನೂ ಹೆಚ್ಚು ಬೆಳೀಲಿ ಅನ್ನುವಂಥದ್ದು ನನ್ನ ಅನ್ನಿಸಿಕೆ. ಮುನಿಸೇತಕ್ಕೆ ಹೇಳು ಮುನಿಸೇತಕ್ಕೆ ಹರಿ ಮುನಿಸೇತಕ್ಕೆ ಹೇಳು ಮುನಿಸೇತಕ್ಕೆ ಪ್ರೀತಿ ಮಾತಿಲ್ಲದೆ ಮುನಿಸೇತಕ್ಕೆ ಮುನಿಸೇತಕ್ಕೆ ನಲ್ಲೆ ಮುನಿಸೇತಕ್ಕೆ ಪ್ರೀತಿ ಮಾತಿಲ್ಲದೆ ಮುನಿಸೇತಕ್ಕೆ ಹೇಳು ಮುನಿಸೇತಕ್ಕೆ. ನೆಕ್ಸ್ಟ್ ಗಜಲ್ ಕನ್ನಡದ ಗಜಲ್ ಆ ಶೀರ್ಷಿಕೆನೆ ಇವತ್ತಿಷ್ಟು ಜನನ ಇಲ್ಲಿ ಕಲೆ ಹಾಕೋಕೆ ಒಂದು ಬುಡ ಅಂತ ನಾನು ಹೇಳ್ತೀನಿ. ಗಜಲ್ ನಮ್ಗೆ ಅದನ್ನ ಕೇಳಿ ಕಂಡು ಅರಿಯದ ಎಷ್ಟೋ ಜನ ಕೇಳಿಲ್ಲ. ಏನಿದೆ ಇದರಲ್ಲಿ ಅಂತ ನೋಡೋದಕ್ಕಂತಾನೆ ನಾವು ಬಂದು ಮಳೆ ಇದ್ರು ಇಲ್ಲಿ ಕೂತಿದೀವಿ ಮನೇನ್ ಬಿಟ್ಟು. ತರ ಕಳೆದೋಗಿದ್ವಿ, ನಮ್ಮನ್ನ ನಾವು ಮರೆತು ಈ 2 ಗಂಟೆಗಳ ಕಾಲಾವಕಾಶ, ಮೊದಲ 2 ಅವರ್ ಕಾದಿರೋರು ಇದಾರೆ, ಮತ್ತೆ 2 ಅವರ್ ಎಂಜಾಯ್ ಮಾಡಿದವರು ಇದಾರೆ. ತುಂಬಾ ಖುಷಿ ಕೊಡ್ತು. ನಕ್ಕು ಬಿಡು ಚಿನ್ನ ನಕ್ಕು ಬಿಡು ಚಿನ್ನ ನಕ್ಕು ಬಿಡು ಚಿನ್ನ ಮನದಾಳಲಿ ಮುನಿಸೇತಕ್ಕೆ ಹೇಳು ಮುನಿ ಪ್ರೀತಿ ಮಾತಿಲ್ಲದೆ ಮುನಿಸೇತಕ್ಕೆ ಹೇಳು ಮುನಿಸೇತಕ್ಕೆ. ನಿಮ್ಮ ಕಣ್ಸನ್ನೇ ನಿಮ್ಮ ಬೆರಳಂಚಿಕೆ ಇದಿದೆಯಲ್ಲ ಸರ್, ಅದಂತೂ ಸಿಕ್ಕಾಪಟ್ಟೆ ಸಾಲಿಡ್. ಜೊತೆಗೆ ನಿಮ್ಮ ನಗುವಿನ ಎಕ್ಸ್ಪ್ರೆಷನ್ ಇದೆಯಲ್ಲ, ನಾನಂತೂ ನಿಮ್ಮನ್ನೇ ನೋಡ್ಕೊಂಡು ಕೂತ್ಕೊಂಡ್ಬಿಟ್ಟೆ ಸರ್. ಭಾವನಾಲೋಕಕ್ಕೆ ಕರ್ಕೊಂಡು ಹೋದಂತ ಈ ತಬಲಾ, ವೈಲಿನ್, ಕೀಬೋರ್ಡ್, ಗಾಯನ
ಇದಕ್ಕೆಲ್ಲ ನಾವೆಲ್ಲ ಮನಸ್ತೋತ್ವಿ. ಮಾತು ಬರ್ತಾ ಇಲ್ಲ ನಿಜವಾಗ್ಲು, ಯಾಕೆಂದ್ರೆ ಇಷ್ಟು ಬೇಗ ಮುಗಿತಾ ಇದೆಯಾ ಅನ್ನುವಂತ ನೋವು. ಹಾಗೆ ಸಂಗೀತ ಗಜಲ್ ಏನು ಕನ್ನಡದ ಗಾಯನ ಯಾತ್ರೆ ಇವತ್ತು ಲಲಿತ ಕಲಾ ಸಹಯೋಗದ ಸೊತ್ತಿನಲ್ಲಿ ನಡೀತಾ ಇದೆ. ನಿಮ್ಮೆಲ್ಲರ ಈ ಗಾಯನವನ್ನ ಸೌದಂತ ನಮ್ಮೆಲ್ಲರಿಗೂ ಕೂಡ ನಿಜವಾಗ್ಲೂ ಖುಷಿ ಆಯ್ತು. ಅವಾಗಲೇ ಮಾತಾಡ್ತಾ ಹೇಳುವಾಗ ನಾನು ಹೇಳ್ತಾ ಇದ್ದೆ, ನಾವೇನಿದ್ರು ಹಿಂದಿ ಮತ್ತೆ ಉರ್ದುನಲ್ಲೇ ನಾವು ಗಜಲ್ ಕೇಳೋದಂತ. ಯಾಕೆಂದ್ರೆ ಯೂಟ್ಯೂಬ್ ನಲ್ಲೂ ಕೂಡ ಅದೇ ಇರುವಂತದ್ದು. ಇವತ್ತು ಕನ್ನಡದ ಗಜಲ್ ನಾವೆಲ್ಲರೂ ಕೂಡ HL ನಲ್ಲಿ ಸೌದಿದ್ದೀವಿ. ಆವಾಗಲೇ ಗೆಳೆಯ ರಾಜವಾಸನ್ ಅಂತ ಹೇಳ್ತಾ ಇದೆ, ಮುಂದಿನ ರಾಜ್ಯೋತ್ಸವದಲ್ಲಿ ನಾವು ಯಾವ್ದಾವ್ದೋ ಕಾರ್ಯಕ್ರಮ ಮಧ್ಯ ಈ ಕಾರ್ಯಕ್ರಮ ಇಡೋಣ ಅನ್ನುವಂತ ಆಲ್ರೆಡಿ ಪ್ಲಾನ್ ಮಾಡಿಬಿಟ್ಟಿದ್ದೀವಿ. ನಿಜವಾಗ್ಲೂ ಅದ್ಭುತವಾದ ಕಾರ್ಯಕ್ರಮ. ಅಂದ್ರೆ ಅದು ಸಂಗೀತದಿಂದ ಬಂದಿರೋಂಥ ಮತ್ತದು ಸಂಗೀತದಲ್ಲ ಮತ್ತಿದೆ. ಅನುರಾಗ್ ಗದ್ದಿ ಸರ್ ಬಗ್ಗೆ ನಾವು ನಾಡು ಕಂಡಂತ ಅದ್ಭುತ ಗಾಯಕರು. ಆದ್ರೆ ನನಗಿದ್ರಿಂದ ಅನ್ಸಿದ್ದೇನಂತಂದ್ರೆ ನಮ್ಮ ಗದ್ದಿ ಸರು ಇಡೀ ಕರ್ನಾಟಕದಾದ್ಯಂತ ಇನ್ನೂ ಹೆಚ್ಚು ಹೆಸರು ಗಳಿಸಬೇಕು. ತುಂಬಾ ಚೆನ್ನಾಗಿತ್ತು ಮೇಡಮ್ ಇವತ್ತು ಪ್ರೋಗ್ರಾಮು. ತುಂಬಾ ಚೆನ್ನಾಗಿ 4 ಗಂಟೆಗೆ ಎಂಟ್ರಿ ಆದ್ವಿ ಒಳಗಡೆ, ಈಗ 8 ಗಂಟೆಗೆ ಆಚೆ ಬರ್ತಿದ್ವಿ. ಇವತ್ತಿನ ಒಂದು ವಿಶೇಷವಾಗಿ ಕಾರ್ಯಕ್ರಮ ಆಗಿರೋದು ನಮಗೆ ಒಂದು ಹೆಮ್ಮೆಯ ವಿಷಯ. ಅದರ ಜೊತೆಗೆ ಅನುರಾಗ್ ಗದ್ದಿ ಸರ್ ಅವರ ಹಾಡು ಕೇಳೋದಕ್ಕೆ ನಾವು ಎಲ್ಲೋ ಕಳೆದು ಹೋಗಿದ್ದೀವಿ ಅನ್ನೋ ಒಂದು ಮಟ್ಟದಲ್ಲಿ ಅವರು ನಮ್ಮನ್ನ ತಗೊಂಡು ಹೋಗಿದ್ರು. ಅದೇ ರೀತಿ ಮಾನಸ ಹೊಳ್ಳವರು ಕೂಡ ಏನು ಕಡಿಮೆ ಇಲ್ಲ, ಯಾಕಂದ್ರೆ ಸರಿಸಾಟಿ ಅಂತಾನೆ ಹೇಳ್ಬೋದು. ಆ ವಿಚಾರದಲ್ಲಿ ತುಂಬಾ ಅದ್ಭುತವಾಗಿ, ವಿನೂತನವಾಗಿ ಹಾಗೂ ಒಂದು ಮನಸ್ಸಿಗೆ ಮದ ನೀಡುವಂಥದ್ದು. ನಾವು ಎಲ್ಲೋ ಒಂದು ಕಡೆ ಕಳೆದು ಹೋಗಿದ್ದೀವಿ. ಈ 2 ಅವರು ಹೊರಗಡೆ ಮಳೆ, ಒಳಗಡೆನೂ ಕೂಡ ಮನಸ್ಸಿಗೆ ಮದ ನೀಡುವಂಥ ಒಂದು ಹಾಡನ್ನ ಕೇಳಿ ನಮಗೆ ಸುಶ್ರಾವ ಕೇಳಿ 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 ನಮಗೆ ಮನಸ್ಸನ್ನ ಉಲ್ಲಾಸವಾಗಿ ನಾಳೆ ದಿನಗಳ ಕೂಡ ನಾವು ಇಂಥ ಹಾಡುಗಳನ್ನ ಎಲ್ಲೇ ಇದ್ರೂ ಕೇಳಬೇಕು ಅನ್ನುವಂಥ ಒಂದು ಮಟ್ಟಕ್ಕೆ ಬಂದಿದ್ದೀವಿ. ನಿಜವಾಗ್ಲೂ ಇಂದಿನ ಕನ್ನಡ ಗಜಲ್ ಪ್ರೋಗ್ರಾಮ್ ಬಹಳ ಬಹಳ ನಮ್ಮನ್ನ ಎಲ್ಲೋ ಒಂದು ಭಾವನಾ ಲೋಕಕ್ಕೆ ಕರ್ಕೊಂಡೋಯ್ತು. ತುಂಬಾ ಖುಷಿ ಆಯ್ತು. ಆಮೇಲೆ ಈ ಗಜಲ್, ಕನ್ನಡ ಗಜಲ್ ಏನು ಅಂತ ಕೆಲವು ಜನರಿಗೆ ಗೊತ್ತಿರಲಿಲ್ಲ. ಗಜಲ್ಲು ಈಗೂ ಇರುತ್ತೆ ಅಂತ ಗೊತ್ತಾಯಿತು. ಭಾವನೆ ತುಂಬಿದಂಥ ಹಾಡುಗಳು ಬಹಳ ಚೆನ್ನಾಗಿ ಬಂತು. ಇಂಥ ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಬರಲಿ. ನಾವು ಕೂಡ ಲಲಿತ ಕಲಾ ಸಂಘದ ಪದಾಧಿಕಾರಿಯಾಗಿ ಇದನ್ನ ಖಂಡಿತ ಕಂಟಿನ್ಯೂ ಮಾಡ್ತೀವಿ. ಇಂದಿನ ಗಜಲ್ ಕಾರ್ಯಕ್ರಮ ಹೊರಗಡೆ ರಣಮಳೆ, ಇಲ್ಲಿ ರಣ ಕಹಳೆ, ಕಿವಿಗೆ ಅದ್ಭುತವಾದ ಗಾಯನ, ಅನುರಾಗ್ ಗದ್ದಿಯವರ ಮತ್ತು ತಂಡದ ಈ ಸುಮಧುರ ಗಾಯನ HL ಈ ಕ್ಷೇತ್ರದಲ್ಲಿ ಮೊದಲನೇ ಬಾರಿಗೆ ಆಯೋಜನೆ ಆಗಿದ್ದು. ಇಂಥ ಒಂದು ಅದ್ಭುತವಾದ ಗಜಲ್ ಕಾರ್ಯಕ್ರಮ ಆವಾಗ ಬಂದರೆ ನಮ್ಗೆ ಆನಂದ ಸಿಗುತ್ತೆ. ಫಂಕ್ಷನ್ ಇಸ್ ವೆರಿ ವೆರಿ ಫೈನ್. ನಂಬರ್ 1 ಫಂಕ್ಷನ್. ಎಲ್ಲ ಸಾಂಗ್ಸೇ ವೆರಿ ಫೈನ್ ಮೇಡಮ್. ಎಲ್ಲ ಕಾರಿಗ ಮತ್ತು ತಪ್ಪಲ, ವೈಲಣೆ, ಆಮೇಲೆ ಆರ್ಗನ್ ಎಲ್ಲ ವೆರಿ ಫೈನ್ ಮೇಡಮ್. ನಂಬರ್ 1 ಫಂಕ್ಷನ್. ನನ್ನ ಜೀವನದಲ್ಲಿ ನಾನು ಮೊದಲನೇ ಬಾರಿಗೆ ಅತ್ಯುತ್ತಮ ಒಂದು ಅರ್ಥಗರ್ಭಿತವಾದಂಥ ಒಂದು ಪ್ರೋಗ್ರಾಮ್ ಅನ್ನು ನಾನು ಇವತ್ತು ನೋಡಿದ್ದೇನೆ. ಯಾಕೆಂದ್ರೆ ಸಂಗೀತ ಅನ್ನೋದು ಇವತ್ತು ಒಂದು ಅರ್ಥವಿಲ್ಲದೆ ಬರೀ ಅಬ್ಬರವಾಗಿದೆ ಹೋಗ್ತಾ ಇದೆ. ಸೊ ಅಂಥದ್ರಲ್ಲಿ ಸಂಗೀತ ಅನ್ನೋದಕ್ಕೊಂದು ತುಂಬಾ ಅರ್ಥ ಕೊಟ್ಟು ಅದಕ್ಕೊಂದು ಪ್ಲೆಸೆಂಟ್ ಒಂದು ಸೌಂಡ್ ಅನ್ನ ಭರಿಸಿ ನಮ್ಮನ್ನೆಲ್ಲ ಅದರಲ್ಲಿ ತೇಲಿಸಿದ್ದಕ್ಕೆ ಮೊದಲನೇದಾಗಿ ಎಸ್ಪೆಷಲಿ ಫಾರ್ ಆಲ್ ಮ್ಯೂಸಿಷಿಯನ್ಸ್ ಏನಿದಾರಲ್ವಾ, ಸೊ ತುಂಬಾ ಪ್ಲೆಸೆಂಟ್ ಆಗಿ ಅವರು ನುಡಿಸಿದ್ದಾರೆ. ಹಾಡುಗಾರರಿಗೆ ಒಂದು ಅರ್ಥ ಬರೆಸಿದ್ದಾರೆ. ಪ್ರತಿಯೊಬ್ಬ ಪ್ರೇಕ್ಷಕರನ್ನು ಕೂಡ ಅವರು ಮನದಾಳದಲ್ಲಿ ಅವರು ನಮ್ಮನ್ನ ರಂಜಿಸಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಸೊ ಈ ಕಾರ್ಯಕ್ರಮನ ನೋಡಿದ ನಾವು ನಾವೇ ಧನ್ಯಸ್ಮಿ, ನಾವು ಪುಣ್ಯವಂತರು ಅಂತ ಹೇಳ್ಬೋದು. ಚೆನ್ನಾಗಿತ್ತು ಮ್ಯಾಮ್, ತುಂಬಾ ಚೆನ್ನಾಗಿತ್ತು. ಹೇಗನ್ಸ್ತು? ತುಂಬಾ ಚೆನ್ನಾಗಿತ್ತು, ನಾವು ಎಂಜಾಯ್ ಮಾಡಿದ್ವಿ. ಇಟ್ ವಾಸ್ ವೆರಿ ಬ್ರಿಲಿಯಂಟ್. ಸೂಪರ್. ತುಂಬಾ ಚೆನ್ನಾಗಿತ್ತು, ನೋಡಿದ್ವಿ, ಚೆನ್ನಾಗಾಯ್ತು. ನಿಜವಾಗ್ಲೂ ಅನುರಾಗ್ ಗದ್ದಿ ಹಾಗೂ ಮಾನಸ ಹೊಳ್ಳ ಸಂಗೀತ ಟೀಮು ಬಹಳ ಚೆನ್ನಾಗಿ ಮೂಡಿ ಬಂತು ಕಾರ್ಯಕ್ರಮ. ನಿಜವಾಗ್ಲೂ ಈ ಕಾರ್ಯಕ್ರಮ ಇನ್ನೂ HL ಅಲ್ಲೇ ಜಾಸ್ತಿ ಒಂದು ಜನ ಸಮೂಹ ಸೇರಿ ಮಾಡ್ಲಿ ಅಂತೇಳಿ ನಾನು ಆಶಿಸ್ತಾ ಇದ್ದೇನೆ. ಬಹಳ ಚೆನ್ನಾಗಿತ್ತು ಪ್ರೋಗ್ರಾಮ್.